ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಹರ್ಷರಾಜ್ ಹುಣಸೂರು. ಇವತ್ತು ನಾವು ಹುಣಸೂರಿನಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿರುವಂಥ ಸ್ಥಳಗಳಿಗೆ ಭೇಟಿ ನೀಡಿದ್ವಿ. ಅದರಲ್ಲಿ ಪ್ರತಿಯೊಂದು ಗಣಪತಿಯೂ ಸಹ ಅದ್ಭುತವಾಗಿ ಮತ್ತು ಮನಮೋಹಕವಾಗಿತ್ತು. ಮೊದಲನೇ ಪೂಜೆಯ ಅಧಿಪತಿ ನಮ್ಮ ವಿಘ್ನ ವಿನಾಯಕ ಎಲ್ಲರ ಕಷ್ಟಗಳನ್ನು ಪರಿಹರಿಸಲಿ. ಆ ಭಗವಂತ ಎಲ್ರಿಗೂ ಆರೋಗ್ಯ ಆಯುಷ್ಯ ನೀಡಿ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ಗೌರಿ ಗಣಪತಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸುವಂಥ ಶಕ್ತಿ ನೀಡಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಫಾರ್ HT ಹುಣಸೂರು. ನಮಸ್ಕಾರ. ಇದು UP ಬೋರೆ ರಾಮನ್ ಅಂತ. ನಾವು ಸುಮಾರು ಒಂದು 40 ವರ್ಷದಿಂದ ಇಲ್ಲಿ ಗಣೇಶನ ಕೂಡಿಸ್ತಾ ಬರ್ತಾಯಿದ್ದೀವಿ. ಪ್ರತಿ ವರ್ಷ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ನಾವು 40 ವರ್ಷದಿಂದ ಅನ್ನನೂ ಸಹ ಮಾಡ್ಕೊಂಡ್ಬಂದಿದ್ದೀವಿ. ಅದೇ ರೀತಿ ಈ ವರ್ಷವೂ ಸಹ ನಾವು ಒಳ್ಳೆ ರೀತಿಯಲ್ಲಿ ಅನ್ನದಾನ ಮಾಡಿಕೊಂಡು ಗಣಪತಿನ ಒಳ್ಳೆ ರೀತಿಯಲ್ಲಿ ವಿಸರ್ಜನೆ ಮಾಡ್ಕೊಂಡಿದ್ದೀವಿ. ನಾಳೆ ಅನ್ನದಾನ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಬಂದು ಗಣೇಶನ ಕೃಪೆಗೆ ಪಾತ್ರರಾಗಲು ವಿನಿಸ್ತಾ ಇದ್ದೀನಿ. ಮುಂದೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಸತತವಾಗಿ ನಾವು UP ಬೋರೆ ಗ್ರಾಮದ ಜನ ಎಲ್ಲರೂ ಸೇರಿ ಒಮ್ಮತದಿಂದ ನಾವು ಗಣಪತಿ ಪ್ರತಿಷ್ಠಾಪನೆ ಮಾಡಿ ಎಲ್ಲರೂ ಕೂರಿಸೋದರಿಂದ ಹಿಡಿದು ಬಿಡೋ ತನಕನೂ ಎಲ್ಲ ಗ್ರಾಮದ ಎಲ್ಲ ಚಿಕ್ಕವರಾಗ್ಬೋದು ದೊಡ್ಡವರಾಗ್ಬೋದು ಎಲ್ಲರೂ ಮನೆಗೆ ಪ್ರತಿದಿನ ನಿತ್ಯ ಪೂಜೆ ಕೊಟ್ಟು ಎಲ್ಲರೂ ಪೂಜೆ ಪ್ರಸಾದ ವಿತರಣೆ ಮಾಡ್ತಾರೆ. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಿನಿಂದ ಪ್ರತಿಷ್ಠಾಪನೆ ಮಾಡಿರೋ ಗಣಪತಿನ ಹಾಗೇ ಒಗ್ಗಟ್ಟಿನಿಂದ ವಿಸರ್ಜನೆ ಮಾಡ್ತೀವಿ. ನಾಳೆ ಅನ್ನದಾನ ಕಾರ್ಯಕ್ರಮ ಇದೆ. ದಯಮಾಡಿ ಎಲ್ಲರೂ ಬಂದು ಪ್ರಸಾದ ವಿತರಣೆ ಮಾಡ್ತೀವಿ. ಪ್ರಸಾದ ಇರೋದ್ರಿಂದ ಎಲ್ಲರೂ ಬಂದು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು. ಧನ್ಯವಾದಗಳು. ಈ ವಾರ 6ನೇ ತಾರೀಕು ಮಧ್ಯಾಹ್ನ 12:30ಕ್ಕೆ ಸರಿಯಾದ ಸಮಯಕ್ಕೆ ಪ್ರಸಾದ ವಿತರಣೆ ಇರ್ತದೆ. ಊಟದ ವ್ಯವಸ್ಥೆ ಇದೆ. ಸಮಸ್ತ ಜನಗಳು ಬಂದು ಗಣಪತಿಯ ಪ್ರೀತಿ ಪಾತ್ರಕ್ಕೆ ಪಾತ್ರರಾಗಬೇಕೆಂದು ಕೇಳ್ಕೊತಾ ಇದ್ದೀನಿ.
ಟೀಮ್ ವಿನಾಯಕ ಗೆಳೆಯರ ಬಳಗದಿಂದ ಅನ್ನ ಸಂತರ್ಪಣಾ ಕಾರ್ಯವನ್ನು ಏರ್ಪಡಿಸಲಾಗಿದೆ. ಭಕ್ತಾದಿಗಳು ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ. ಚಿಕ್ಕ ಹುಣಸೂರಿನವರು ಟೀಮ್ ವಿನಾಯಕ ಗೆಳೆಯರ ಗ್ರಾಮದಲ್ಲಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ 15ನೇ ವರ್ಷದ ಇದ್ದಾರೆ. ವರ್ಷ ಮೊದಲನೇ ವರ್ಷದಲ್ಲಿ ಅನ್ನಸಂತರ್ಪಣೆ ಕಾರ್ಯವನ್ನು ಏರ್ಪಡಿಸಿಕೊಂಡಿದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಇದೇ ರೀತಿ ವರ್ಷನೂ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಿಗೂ ವಿನಂತಿ.
PP ಬೋರೆ 5ನೇ ವರ್ಷಕ್ಕೋಸ್ಕರವಾಗಿ ಗಣೇಶ ಮೂರ್ತಿಯನ್ನು ಕೂರಿಸಿದ್ದೇವೆ. ಇದು ಪ್ರತಿ ವರ್ಷ ಇದೇ ಥರ ಕೂರಿಸ್ತೀವಿ PP ಬೋರೆ ಹುಣಸೂರಿನಲ್ಲಿ. ಈಗ ಅಭಿ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಇನ್ನು ಚೇತನ್ ಆಗಿರ್ಬೋದು, ಸುಮಾರು ಹಲವಾರು ಗಣ್ಯ ವ್ಯಕ್ತಿಗಳು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಪ್ರತಿ ವರ್ಷ ಕೂರಿಸಬೇಕೆಂದು ತಮ್ಮ ಕೇಳಿಕೊಂಡು ಪ್ರಾರ್ಥಿಸುತ್ತೇನೆ. ಗಜಪಡೆ ಅಂತ ಇದಕ್ಕೆ ಪ್ರೇರಣಾ ನಾಮಕರಣ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಸಹಕಾರ ಮಾಡಿ. ಅಷ್ಟೇ.
ಶ್ರೀ ವಿನಾಯಕ ಗೆಳೆಯರ ಬಳಗ ಚಿಲ್ಲಿ ಬಾಯ್ಸ್ ಸತತವಾಗಿ 2 ವರ್ಷಗಳಿಂದ ನಾವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಿದ್ದು ದಿನಾಂಕ 8/9/2025 ಸೋಮವಾರ ಗಣಪತಿಯ ವಿಸರ್ಜನೆಯನ್ನು ಏರ್ಪಡಿಸಲಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗಣಪತಿ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿಕೊಳ್ಳುತ್ತಿದ್ದೇವೆ. ನಮಸ್ಕಾರ, ನನ್ನ ಹೆಸರು ಪ್ರೇಮ್ ಕುಮಾರ್. ನಮ್ಮ ಬನ್ನಿ ಬೀದಿಯಲ್ಲಿ ಹಲವಾರು ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪನೆ ನಡೀತಿದೆ. ಮುಂದಿನ ದಿನಗಳಲ್ಲಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗುವುದು. ಜನಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಯಲ್ಲಿ ಪಾತ್ರರಾಗಬೇಕೆಂದು ಕೋರಿಕೊಳ್ಳುತ್ತೀವಿ. ನಮ್ಮ ಶ್ರೀ ವಿನಾಯಕ ಗೆಳೆಯರ ಬಳಗದಲ್ಲಿ ಕೋರಿಕೊಳ್ಳುತ್ತೀವಿ. ಬನ್ನಿ ಬೀದಿ, ಹುಣಸೂರು ಟೌನ್. ವಿಜಯ ಗಣಪತಿಗೆ ಗೌರಮ್ಮಕ್ಕೆ ಗೌರಿಪುತ್ರಕ್ಕೆ ಕರಿಗೌಡರ ಬೀದಿ. ನಾವು ವಿಸರ್ಜನೆ ಮಾಡೋದು 8ನೇ ತಾರೀಕು ಶ್ರೀ ಗಜಾನನ ಗೆಳೆಯರ ಬಳಗ ಹುಣಸೂರು. ಸುಮಾರು ಒಂದು 10 ವರ್ಷದಿಂದ ಕೂರ್ತಾ ಇದ್ದೀವಿ ಗಣಪತಿ. ನಮ್ಮ ಗಣಪತಿ ಸಣ್ಣದ ಹೆಸರು ಬಂದು ಹಿಂದೂ ಮಹಾಗಣಪತಿ ಅಂತ. ಸುಮಾರು ಎಲ್ಲ ಹುಡುಗರು ಸೇರಿ ನಾವು 10 ವರ್ಷದಿಂದ ಅದ್ದೂರಿಯಾಗಿ ಮಾಡ್ಕೊಬಿಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಹುಡುಗರು ಸಹಕಾರ ಬೆಂಬಲ ಮಾಡ್ತಿದ್ದಾರೆ. ತುಂಬ ಅದ್ದೂರಿಯಾಗಿ ಮೂಡಿಬರ್ತಿದೆ. ಹುಣಸೂರು ಸರಸ್ವತಿಪುರಮಲ್ಲಿ ಭಾಳ ಅದ್ದೂರಿಯಾಗಿ ನಡೀತಿದೆ ಗಣಪತಿ ಉತ್ಸವ. ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೆ ಅದ್ದೂರಿಯಾಗಿ ಮಾಡೋದ ಅಂದ್ಕೊಂಡಿದ್ದೀವಿ, ಮಾಡ್ತೀವಿ. ವಿಜಯ ಗಣಪತಿಗೆ
ವಿನಾಯಕ ಗೆಳೆಯರ ಒಳಗೆ ಸರಸ್ವತಿಪುರ ಮಳ್ಳಿಕಟ್ಟೆ ಗಣಪತಿ ಇದು ನಾವು 11 ವರ್ಷದಿಂದ ಕಂಟಿನ್ಯೂ ಗಣಪತಿ ಕೂರಿಸ್ತಾ ಇದ್ದೀವಿ. ನಮಗಿಂತ ಮುಂಚೆ ನಮ್ಮ ಸೀನಿಯರ್ಸ್ಗಳು 40 ವರ್ಷದಲ್ಲಿ ಗಣಪತಿ ಕೂರಿಸ್ತಾ ಇದ್ದಾರೆ. ಪ್ರತಿ ವರ್ಷ ಮಕ್ಕಳಿಗೆ ಆಟ ಆಡ್ಸೋದಿರಲಿ, ಅನ್ನದಾನ ಇರಲಿ, ಒಂದು ಆರ್ಕೆಸ್ಟ್ರಾ, ಒಂದು 7-8 ಥರ ಟಮಟೆ ಮಾಡಿ ಗ್ರ್ಯಾಂಡಾಗಿ ಬಿಡ್ತಾ ಇದ್ದೀವಿ. ಒಂಥರ ಹುಣಸೂರಿನಲ್ಲೇ ಒಂದು ಇತಿಹಾಸ ಮಾಡ್ತಾ ಇದ್ದೀವಿ. ನಾವು 9ನೇ ತಾರೀಕು ಗಣಪತಿನ ಮಂಗಳವಾರ ವಿಸರ್ಜನೆ ಮಾಡ್ತಾ ಇದ್ದೀವಿ. ಈ ವಿಸರ್ಜನೆಗೆ ಮೊದಲನೇದಾಗಿ ಆಕರ್ಷಣೆ ಏನು ಅಂದರೆ ಬೀಳ್ಗಸೆ ಕರೆಸ್ತಾ ಇದ್ದೀವಿ. ಮತ್ತು ವಿಶೇಷ ಇನ್ನೊಂದರೆ ಹುಣಸೂರು ತಾಲೂಕಲ್ಲಿ ಯಾರೂ ಕರೆಸಿಲ್ಲ, 2 ಕುದುರೆನ ಕರೆಸ್ತಾ ಇದ್ದೀವಿ. ಕುದುರೆ ಡ್ಯಾನ್ಸು ಅತಿ ಹೆಚ್ಚಾಗಿ ಮೈಸೂರು ಸೈಡ್ ಬಿಟ್ರೆ ಇನ್ನೆಲ್ಲೂ ಮಾಡಲ್ಲ. ಈ ಹುಣಸೂರಿಗೆ ಪ್ರಥಮ ಟೈಮೇ ಮಂಗಳವಾರ ಕುದುರೆ ಡ್ಯಾನ್ಸ್ನ ಮಾಡಿಸ್ತಾ ಇದ್ದೀವಿ. ಸರ್ ನಮಸ್ತೆ. ಹುಣಸೂರಿಂದ ಮಾರಿಗುಡಿ ಬೀದಿ ಗರಡಿ ಗಣಪತಿ ಸರ್. ನಮ್ಮ ತಾತ ನಮ್ಮ ತಂದೆ ಕಾಲದಿಂದ ಸರ್ ಗಣಪತಿ ಕುಣಿಸ್ಕೊ ಬರ್ತಾ ಇದ್ದಾರೆ. ಇದು 54ನೇ ವರ್ಷ ಗಣಪತಿ ಸರ್. ಪ್ರತಿ ವರ್ಷದಿಂದ ಸರ್ ಅದ್ದೂರಿ ಕಾರ್ಯಕ್ರಮ ಮಾಡ್ಕೊಬರ್ತಾ ಇದ್ದೀವಿ ಸರ್. ಈ ಸಲ ಸರ್ ಸ್ಪೆಷಲ್ ಆಗಂದರೆ ಆರ್ಕೆಸ್ಟ್ರಾ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಅನುದಾನ ಮಾಡ್ತಾಯಿದ್ದೀವಿ. ಹೋದ ವರ್ಷ ಹೋಳಿಗೆ ಊಟ ಹಾಕ್ಸ್ತೀವಿ ಸರ್. ಈ ಸಲ ಡ್ರೈ ಜಾಮೂನು ಇತ್ಯಾದಿ ಸರ್. ಪ್ರತಿ ವರ್ಷ ಒಂದೊಂಥರ ಚೇಂಜ್ ಮಾಡ್ತಾಯಿದ್ದೀವಿ ಸರ್. ಈ ವರ್ಷ ಕೂಡ ಸರ್ 2,500 ಜನಕ್ಕೆ ಅನುದಾನ ಮಾಡ್ತಾಯಿದ್ದೀವಿ. ಆರ್ಕೆಸ್ಟ್ರಾ ಇದೆ. ಆಮೇಲೆ ಸರ್ ಅದ್ದೂರಿ ಶೋಭಾಯಾತ್ರೆ ಹೊಡೆಯಿದೆ ಸರ್. ನಮ್ಮದು 12ನೇ ತಾರೀಕು ಶುಕ್ರವಾರ 7 ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಸರ್. 11 ಗಂಟೆಗೆ ಕ್ಲೋಸ್ ಆಗುತ್ತೆ ಸರ್. ಲಕ್ಷ್ಮಣ ತೀರ್ಥ ನದಿಗೆ ತೊಗೊಂಡೋಗಿ ಸರ್ ವಿಸರ್ಜನೆ ಮಾಡ್ತೀವಿ ಸರ್. ಗರಡಿ ಗಣಪತಿ ಮಾರಿಗುಡಿ ಬೀದಿ ಇದು 54ನೇ ವರ್ಷದ್ದು ಸರ್. ಇದು ಒಂದು 3 ತಲೆಮಾರು 4 ತಲೆಮಾರಿಂದ ಗಣಪತಿ ಕುಣಿಸ್ಕೊ ಬಂದಿದ್ದೀವಿ ಸರ್. ಇದು ಹುಣಸೂರಲ್ಲೇ ಟೌನಲ್ಲಿ ಬಿಟ್ಟರೆ ನೆಕ್ಸ್ಟ್ ನಮ್ಮದೇ. ಟೌನಲ್ಲಿ 55 ವರ್ಷ ಇರ್ಬೋದು, ನಮ್ದು 54ನೇ ವರ್ಷ. ನಮಗವ್ರಿಗೂ 1 ವರ್ಷ ಡಿಫ್ರೆನ್ಸ್ ಅಷ್ಟೇ. ಅವಾಗಲಿಂದನೂ ಅದ್ದೂರಿಯಾಗೆ ಕುಣಿಸ್ಕೊಂಡು ಬಂದಿದ್ದೀವಿ ಸರ್. ನಾವು ಬಿಡೋ ಟೈಮಲ್ಲಾಗಲಿ ಇವಾಗ ಆವಾಗ ಬರ್ತಿತ್ತು ಡೋಲು, ನಗಾರಿ, ಬ್ಯಾಂಡ್ ಸೆಟ್ಟು ಮತ್ತು ಪಟಾಕಿ ಇತ್ಯಾದಿಗಳು ತರಿಸ್ತೀವಿ. ಮತ್ತು ಹಾಗೆಯೇ ಕೀಲು ಕುದುರೆ ಅಂತ ಬರುತ್ತೆ, ಅದಾಗಲಿ ಮತ್ತು ಇನ್ನೂ ತುಂಬ ಇವೆಂಟ್ಸ್ಗಳು ಮಾಡ್ತೀವಿ ಸರ್ ಬಿಡೋ ಟೈಮಲ್ಲಿ. ಮತ್ತು ನಾಳೆ ಅನ್ನ ಸಂತರ್ಪಣೆನೂ ಇದೆ. ಅವಾಗಲಿಂದನೂ ಅನ್ನ ಸಂತರ್ಪಣೆ ಮಾಡ್ಕೊಬಂದಿದ್ದೀವಿ ಸರ್. ಒಂದು 54 ವರ್ಷ ಆಗಿಲ್ಲ, 54 ವರ್ಷ ಇದು. 54 ವರ್ಷದಿಂದನೂ ಅನ್ನ ಸಂತರ್ಪಣೆ ಮಾಡ್ಕೊಬಂದಿದ್ದೀವಿ. ಅವಾಗೆಲ್ಲ ಸ್ವಲ್ಪ ಮಾಡ್ಕೊಂಬರ್ತಿದ್ರು. ಬರ್ತಾ ಹೆಚ್ಚಾಗಿದೆ. ಇವಾಗ ಒಂದು 2,500 ಜನಕ್ಕೆ ಊಟ ಮಾಡಿಸ್ತೀವಿ ಸರ್ ನಾವು. 2,500 ಜನನೂ ಭಕ್ತಾದಿಗಳು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಅಷ್ಟೇ ಪ್ರಸಿದ್ಧಿಯಾಗಿದೆ ಹುಣಸೂರಿನಲ್ಲಿ. ಟೌನಲ್ಲಿ ಬಿಟ್ಟರೆ ನಮ್ಮದೇ ನೆಕ್ಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಆಗಲೇ ಹೇಳ್ದಾಗೆ ಬಿಡೋ ಟೈಮಲ್ಲಿ, ವಿಸರ್ಜನೆ ಟೈಮಲ್ಲಿ ಏನೇನು ಇವೆಂಟ್ ಮಾಡ್ತೀರಾ ಅಂತಂದ್ಬಿಟ್ಟು, ಕಳೆದ ಬಾರಿ ನಾವು ಕ್ರೈನಲ್ಲಿ ಫೈರ್ ವರ್ಕ್ ಮಾಡ್ತಿದ್ವಿ, ಕೋಲ್ಡ್ ಫೈರ್ ವರ್ಕು. ಮತ್ತು ಆರ್ಟ್ಸ್ನ ನಾವು ಲೈಟಿಂಗ್ಸ್ ಆರ್ಟ್ಸ್ನ 25 ವರ್ಷ ಮತ್ತು 54 ವರ್ಷ ಇದು 54 ವರ್ಷದಿಂದನೂ ಲೈಟಿಂಗ್ ಬೋರ್ಡ್ ಆರ್ಟ್ ಮಾಡ್ತಾಯಿದ್ದೀವಿ. ಮತ್ತು ಇವಾಗ ಒಂದು 10 ವರ್ಷದಿಂದ ನಾವು ಇನ್ನೂ ದೊಡ್ಡ ಮಟ್ಟಿಗೆ ಲೈಟಿಂಗ್ಸ್ ಬೋರ್ಡ್ಗಳು ತೊಗೊಂಬರ್ತಾಯಿದ್ದೀವಿ. ಆಗೆಲ್ಲ ಒಂದು 15 ಅಡಿ 20 ಅಡಿಲಿ ತೊಗೊಬರ್ತಿದ್ವಿ.
ಒಂದು 10-15 ಅಡಿದು. ಈಗೆಲ್ಲ 20 ಅಡಿದು ಲೈಟಿಂಗ್ ಸ್ಪೋರ್ಟ್ ತೊಗೊಂಡ್ಬರ್ತಿದ್ದೀವಿ. ದಿಂಡಿಗಲ್ಲು ತಮಿಳ್ನಾಡಿಂದನೇ ತರ್ಸೋದು ನಾವು ಆರ್ಚು. ಮತ್ತು ಕೇರಳದಿಂದ ಹೋದ್ಸಲಿ ಕಳೆದ ಬಾರಿ ಇದು ತರಿಸಿದ್ವಿ, ಕಾವಾಡಿ ಡ್ಯಾನ್ಸ್ ಅಂತ ಅಂದ್ಬಿಟ್ಟು. ಅದೊಂದು ತುಂಬ ಫೇಮಸ್ ಆಗಿತ್ತು. ಮತ್ತು ಪಟಾಕಿನೂ ಅಷ್ಟೇ ನಾವು ತಮಿಳ್ನಾಡಿಂದ ಮೊದಲೆಲ್ಲ ಕೈಯಲ್ಲಿ ಮಾಡಿಸ್ತಿದ್ರು. ಇವಾಗ ಶಿವಕಾಶಿಯಿಂದ ತಮಿಳ್ನಾಡಿಂದನೇ ಕೈ ಪಟಾಕಿ ತೊಗೊಬರ್ತೀವಿ. ಮತ್ತು ಇದು ತರಿಸ್ತಿದ್ದೀವಿ, ಏನು ಡ್ಯಾನ್ಸ್ ಸೆಟ್ ಆಗಲಿ, ಲಗೋರಿ ಆಗಲಿ, ಅದೆಲ್ಲ ತರಿಸ್ತೀವಿ ಇತ್ಯಾದಿ. ಈ ಬಾರಿಯ ವಿಶೇಷ ಏನಂದರೆ 54 ವರ್ಷಗಳ ಇತಿಹಾಸದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ಹೈದರಾಬಾದ್ನಿಂದ ವಿನಾಯಕನ ಮೂರ್ತಿಯನ್ನು ತರಲಿಕ್ಕಾಗಿದೆ. ಖುದ್ದಾಗಿ ನಾವೇ ಹೋಗಿ ತಂದಿರೋದ್ರಿಂದ ಇದು ವಿಶೇಷ ಏನಂದರೆ ಜಗತ್ತಿನ ಅತಿ ದೊಡ್ಡ ರಥಯಾತ್ರೆ ಪುರಿ ಜಗನ್ನಾಥನ ರೂಪ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಈ ಬಾರಿ ಕೃಷ್ಣನ ಕಾನ್ಸೆಪ್ಟ್ ಮಾಡಿದ್ದೀವಿ. ಸುತ್ತ ಕೃಷ್ಣ ಇದ್ದಾನೆ, ಜಗದೊಡೆಯನ ರೂಪವನ್ನು ತೋರಿಸ್ಬೇಕು ಅಂತ ತೋರಿಸಿದ್ವಿ. ಇನ್ನೂ ಅನೇಕ ಕಾರ್ಯಕ್ರಮಗಳಿವೆ. ನಾಳೆ ಅನ್ನ ಸಂತರ್ಪಣೆ ಇದೆ. ಅದು 12ನೇ ತಾರೀಕು ಶುಕ್ರವಾರ ವಿಸರ್ಜನೆ ಇದೆ. ಭಾರಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಈ ಬಾರಿನೂ 7ನೇ ತಾರೀಕು ಆರ್ಕೆಸ್ಟ್ರಾ ಇದೆ. ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಇದೆ. ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಬಾರಿಯೂ ಕೂಡ 54 ವರ್ಷಗಳಿಂದನೂ ಏನು ವಿಜೃಂಭಣೆಯಿಂದ ನಡೆಸ್ಕೊಬೋತಾ ಇದ್ವಿ, ಈ ಬಾರಿಯೂ ಹಾಗೇ ನಡೆಸ್ತೀವಿ, ಜೋರಾಗೆ ತೋರಿಸ್ತೀವಿ. ಈ ಸಲ ಬೇರೆ ಥರ ಹೊಸ ಕಾನ್ಸೆಪ್ಟಲ್ಲಿ ಒಂದು ಈವೆಂಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಅದನ್ನು ಈ ಸಲ ಕಾನ್ಸೆಪ್ಟನ್ನ ಮಾಡಿ ಒಂದು ಯಶಸ್ವಿಗೊಳಿಸ್ತೀವಿ ಅಂತ ಇದು ಮಾಡ್ತೀವಿ. ಸರ್ ನಮ್ಮದೊಂದು ಹೇಳಿ ಸರ್. ನಮ್ಮಲ್ಲಿ ಸರ್ ಹಿಂದೂ ಮುಸ್ಲಿಮ್ಸು ಭೇದ ಭಾವ ಯಾವುದೂ ಇಲ್ಲ ಸರ್. ನಮ್ಮ ಮಾರಿಗುಡಿ ಬೀದಿ ಸರ್ ಶಾಂತಿಯುತ ಬೀದಿ. ಇಡೀ ಹುಣಸೂರು ತಾಲೂಕಿಗೆ ಗೊತ್ತು ಸರ್. ಮುಸ್ಲಿಮ್ಸು ಹಿಂದೂ ಅಣ್ಣ ತಮ್ಮದಿರ ಥರ ಬಾಂಧವ್ಯದಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಸರ್, ನಮ್ಮ ಮುಸ್ಲಿಮ್ಸ್ ಅವರು ತಮ್ಸಿಮ್ ಅಂತ ಒಬ್ಬರು ಇದ್ದಾರೆ ಸರ್. ಅವರು ಲೈಟಿಂಗ್ಸ್ ಹಾಕಿದ್ದಾರೆ. ಇನ್ನೂ ಎಲ್ಲರೂ ಅನ್ನದಾನ ಅಕ್ಕಿ ಕೊಡುವುದು, ಬೆಲ್ಲ ಕೊಡುವುದು, ಪಾಯಸ ಮಾಡಿಸುವುದು, ಇನ್ನಿತರ ಕಾರ್ಯಕ್ರಮಗಳು ಎಲ್ಲ ಪಾಲ್ಗೊಂಡಿದ್ದಾರೆ ಸರ್. ಎಲ್ಲರಿಗೂ ಸರ್ ಒಟ್ಟಿಗೆ ಕೂಡಿ ನಮ್ಮ ಮಾರಿಗುಡಿ ಬೀದಿಲಿ ಗಣಪತಿ ವಿಸರ್ಜನೆ ಬರ್ತಾ ಇದ್ದೀವಿ ಸರ್. ಇಷ್ಟು ವರ್ಷದಿಂದ ಅಣ್ಣನೇ ಮಾಡ್ಕೊಬಂದಿರೋದು ಕಿರಣ್ ಅಂತ. ಈಗ ಯುವಕರಿಗೆ ಬಿಟ್ಟು ಕೊಟ್ಟಿದ್ದಾರೆ. ಕಿರಣ್ ಅವರೇ ಭಾಳ ಇದು ಮಾಡಿರೋದು. ಮಾತಾಡಪ್ಪ ಕಿರಣ್. ಏನಪ್ಪ ಅಂತಂದರೆ ಮಾರಿಗುಡಿ ಬೀದಿ ಅಂದರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಮಾಡ್ತೀವಿ. ನಾವು ಯಾರನ್ನೂ ಭೇದ ಭಾವ ಮಾಡಿಕಿಲ್ಲ. ಯುವಕರಿಂದ ಹಿಡಿದು ಹಿರಿಕರಿಂದ ಹಿಡಿದು ಎಲ್ಲರಿಗೂ ನಾವು ಸೇವೆ ಗಣಪತಿ ಸೇವೆ ಮಾಡೋಕ್ಕೆ ನಾವು ಪಾತ್ರಧಾರಾಗಿದ್ದೀವಿ. ಹಿಂದೆ ನಮಗೆ ಹಿಂದಿನ ತಲೆಮಾರು ಯಾವ ರೀತಿ ನಡ್ಸ್ಕೊಬರ್ತಾಯಿದ್ರು ಅದೇ ರೀತಿ ನಾವು ನಡ್ಸ್ಕೊಬರ್ತಾಯಿದ್ದೀವಿ. ಆದರೆ ನಮಗೆ ಸ್ಫೂರ್ತಿ ಏನಪ್ಪ ಅಂದರೆ ಹಿಂದೆ ಯಾವ ರೀತಿ ನಡ್ಸ್ಕೊಬಂದರು ಹಿರಿಕರು, ಅದೇ ರೀತಿ ನಮ್ಮ ಸ್ಫೂರ್ತಿ ನಮಗೆ, ನಾವು ನಮ್ಮ ಯುವಕರಿಗೆ ಸ್ಫೂರ್ತಿ ಕೊಡ್ತಾಯಿದ್ದೀವಿ. ಇದೇ ರೀತಿ ಮುಂದುವರ್ಸ್ಕೋಯ್ತದೆ. ಎಲ್ಲ ರೀತಿ ಯಾವುದೇ ಒಂದು ಸಮಸ್ಯೆ ಆಗಿಲ್ಲ ನಮ್ಮ ಗಣಪತಿಲಿ. ಆದರೆ ಏನಪ್ಪ ಅಂತಂದರೆ ಯಾವುದೋ ಒಂದು ಒಡಸು ಬಂದಿಲ್ಲ, ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ನಮಗೆ ಧನ್ಯವಾದಗಳು. ಗಣಪತಿ ಆಶೀರ್ವಾದ. ಮಾರಿಗುಡಿ ಬೀದಿ ಕಿ ಗಡಿ ಗಣಪತಿ ಕಿ ಸಂಘದ ಹೆಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೇವಾ ಸಮಿತಿ ಗರಡಿ ಗಣಪತಿ. बोलो शिव विद्या गणपति की जय, लंबोदरा की जय, गजानना की जय, बोलो शिव विद्या गणपति की जय, गौरी की जय. ಎಷ್ಟು ಖುಷಿ ಆಗೈತೆ ಅಂತ. ನನಗೆ ಅದು ಬಿಡಿಸೋವಾಗ ಈ ರೀತಿ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ, ಬಟ್ ಚೆನ್ನಾಗಿ ಬಂತು ಅಂತ